ದೃಷ್ಟಿ ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಅತ್ತ ನಿತ್ತ ಹೋಗದಂತೆ ಎಳವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಏನು ಬಸವಣ್ಣವ್ರಿಗೆ ಹೇಳ್ತಾರೆ ವಚನ? ಕೇಳ್ಬೇಕ್ರ ಅವ್ರಿಗೆಲ್ಲ ವಚನ ಅಂದರೆ ಮನ್ಯಾಗ ಬರ್ಲಿಕ್ಕೆ ಹಾಕಬೇಕು. ಏನಂತ? ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯಬೇಡ, ನೀರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಅಳಿಯಲು ಬೇಡ. ಇದು ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ. ಶುದ್ಧಿ ಅಲ್ಲ, ಶುದ್ಧಿ ಅನ್ನೋ ಮತ್ತು ಸುದ್ದಿ ಅಂತ ಕೇಳಿದ್ ಬಂತು ಏನ್ರಿ? ಶುದ್ಧಿ. ಶುದ್ಧಿ ಅಂದ್ರೆ ಸ್ವಚ್ಛತೆ. ಅಂತರಂಗನೂ ಸ್ವಚ್ಛ ಆಗ್ತೈತಿ, ಬಹಿರಂಗನೂ ಸ್ವಚ್ಛ ಆಗ್ತೈತಿ. ಅದಕ್ಕ ಹಂಗ ಹೇಳ್ತಾ ಇದ್ದಾರೆ ಇಲ್ಲಿ. ಏನಂತಂದ್ರ ನಾವು ಏನು ಮಾಡಬೇಕು ಅಂತ ಕೇಳಿದ್ರ ಏನ್ ಹೇಳ್ರಿ? ಇವು 5 ಮುತ್ತುಗಳೇನದಾವ ನೋಡ್ರಿ. ಎಷ್ಟದಾವ್ರಿ? 5 ಮುತ್ತು. ಈಗ ಎಲ್ಲಿ ಬಂದೈತಿ? ಮೂಗು ಬಟ್ಟಿಗೆ ಬಂದೈತಿ, ಹೌದಿಲ್ಲ? ಮೂಗಿಗೆ ಒಂದು ಬಟ್ಟು ಹಾಕ್ಯಾರ. ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ ಏನಂತಂದ್ರ, ನಮ್ಮ ಚಿತ್ತ ಚಂಚಲ ಆದಾಗ ಈ ಮೂಗಿನ ತುದಿ ಮ್ಯಾಲೆ 2 ದೃಷ್ಟಿ ಇಟ್ಟು ಏನ್ ಮಾಡ್ಬೇಕು? ನಾವು ಏಕಾಗ್ರತೆ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡ್ರಿ, ಈಗ ಕುಂತು ಮೂಗಿನ ಮೇಲೆ ನಮ್ಮದಲ್ಲ ಮತ್ತು ನಿಮ್ಮ ಮೂಗನ್ನು ಹೋಗ್ರಿ ಸುಮ್ಮ ಅಂತೇನ್ ನಾಕ ಮೂಗಿನ ಮೇಲೆ ಹಿಂಗ್ ದೃಷ್ಟಿ ಇಟ್ಟು ಹಿಂಗ್ ಕೊಡಾಕತ್ತಂತಂದ್ರ ಏಕಾಗ್ರತೆ ಹೆಚ್ಚಾಗ್ತೈತಿ. ಹಂಗ ಇಡೀ ಕುಟುಂಬವನ್ನ ಮುನ್ನಡೆಸುವಂತ, ಇಡೀ ಕುಟುಂಬಕ್ಕೆ ಸಂಸ್ಕಾರ ಕೊಟ್ಟು, ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು, ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲಕ್ಕೆ ಅನ್ಸ್ಕೋಬೇಕಂದ್ರ ಅವಳ ಚಿತ್ತ ಏನಿರ್ಬೇಕಂತಂದ್ರ ಏಕಾಗ್ರತೆಯಿಂದ ಕೂಡಿರ್ಬೇಕಂತ ಹೇಳಿ ಏನ್ ಮಾಡ್ತಾರ ಅಂತಂದ್ರ ಏನ್ ಮಾಡ್ತಾರೆ? ಮೂಗು ಬಟ್ಟು ಹಾಕ್ತಾರ, ಅದ್ರ ಮ್ಯಾಲೆ ಒಂದು ಹಳ್ಳ ಇಡ್ತಾರ. ಯಾಕಂದ್ರೆ ಅದು ಮಿಂಚಬೇಕು, ದೃಷ್ಟಿ ಅಲ್ಲೇ ಹೋಗ್ಬೇಕು, ದೃಷ್ಟಿ ಅಲ್ಲೇ ಹೋಗ್ಬೇಕು. ಈಗಿನವ್ರು ಹಂಗಿಲ್ಲ, ಯಾವ ದೃಷ್ಟಿಯೋ ಯಾವುದು ಏನು, ಹೌದ್ರಿ? ಇದು 2ನೇ ಮುತ್ತು, ಹೌದ್ರಿ? ಗೊತ್ತಿದ್ರೆ ಗೊತ್ತು, ಹೌದಿಲ್ರಿ? ಯಾವ್ಯಾವ ಏನೇನಂತಾರೋ ಹೆಂಗ ಏನೋ ಗೊತ್ತಂದ್ರೆ ನಾವು ಅದ್ರ ಮಹತ್ವ ಗೊತ್ತಂದ್ರೆ, ಈಗ ರೊಟ್ಟಿ ತಿಂದ್ರೆ ಏನಾಗ್ತದೆ ಅನ್ನೋದು ಗೊತ್ತಿದ್ರೆ ರೊಟ್ಟಿ ತಿಂತೇವು. ಇಲ್ಲಾಂದ್ರೆ ಮಸಾಲೆ ದೋಸೆ ಕೊಡ್ರಿ, ಬ್ರಾಂಡಿ ಕೊಡ್ರಿ, ಗೋಬಿ ಮಂಚೂರಿ ಕೊಡ್ರಿ, ಪಿಜ್ಜಾ ಆರ್ಡರ್ ಮಾಡ್ರಿ ಅನ್ಕೊಂಡಿರ್ತೀವಿ, ಹೌದು? ರೊಟ್ಟಿ ತಿಂದ್ರೆ ಏನಾಗ್ತೈತಿ, ಹಾಲು ಅಂದ್ರೆ ಏನಾಗ್ತೈತಿ, ಸಿರಿಧಾನ್ಯಗಳು ತಿಂದ್ರೆ ಏನಾಗ್ತೈತಿ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಆರೋಗ್ಯವೇ ಭಾಗ್ಯ ಅನ್ನೋದು ನಮ್ಗೆ ಗೊತ್ತಿದ್ರ ನಾವು ಅದು ಉಂತೇವಿ, ಹೌದ್ರಿ? ಮತ್ತ ನಮ್ಗೆ ಅದು ಗೊತ್ತಾಯ್ತ ಅಂತಂದ್ರ ಪಿಜ್ಜಾ ತಿನ್ನೋದೈತಿ, ದವಾಖಾನಿಗೆ ಹಾಕೋದೈತಿ, ಹೌದ್ರಿ? ಹಂಗ ಈ ಮುತ್ತೈದೆಯ ಮಹತ್ವ ಗೊತ್ತಿತ್ತು ಅಂತಂದ್ರೆ ನಾವು ಅವನ್ನ ಬಿಡಂಗಿಲ್ಲ, ಅವನ್ನ ಬಿಟ್ಟು ಹೋಗುದಿಲ್ಲ, ಹೌದ್ರಿ? ರಾಷ್ಟ್ರಾಗ ನಾವು ಗಾಡಿ ತಗೊಂಡು ಹೊಂಟೇವಿ, ಹೌದ್ರಿ? ಗಾಡಿ ತಗೊಂಡು ಹೊಂಟೇವು, ಎಲ್ಲರೇ ಮಾರ್ಗಸೂಚಿ ಬದಲಾಯಿಸಿದ್ರು ಅಂತಂದ್ರೆ ನಾವು ಲೆಫ್ಟ್ ಹೋಗೋದು ಬಿಟ್ಟು ರೈಟ್ ಹೋಗೋದು, ಆಕ್ಸಿಡೆಂಟ್ ಆಗ್ತದೆ ಗೊತ್ತಿತ್ತು ಅಂತಂದ್ರೆ ನಾವು ಕರೆಕ್ಟ್ ತಿರುಗಿ ಹೋಗ್ತೇವೆ. ಹಂಗ ನಮಗೇನಾದ್ರೆ ಈ ಮುತ್ತೈದೆ ಅಂತಕ್ಕಂಥ ಏನು ಹೇಳ್ಯಾರ ಹಿರಿಯರ ಅದ್ರದ ಅನುಭವ, ಅದ್ರದ ಯಾಕೆ ಅವ್ರ ಇಂಥದ್ದು ನಿಟ್ಟಾರ ನಮ್ಗೆ ಪರ್ಫೆಕ್ಟ್ ಗೊತ್ತಿತ್ತು ಅಂತಂದ್ರೆ ಗಾಡಿ ಸರಳ ದಾಡಿ ಹತ್ತಂಗಿಲ್ಲ ನಾವು, ಹೌದ್ರಿ? ಅವು ಏನೇನದ ಒಟ್ಟು ಕರೆಕ್ಟ್ ಪಾಲನೆ ಮಾಡ್ತೀವಿ ನಾವು, ಹೌದ್ರಿ? ಅದಕ್ಕೆ ಹೇಳಿದ್ರೆ 2ನೇ ಮುತ್ತ ಏನ್ರಿ? ಇನ್ನು 3ನೇ ಮುತ್ತ ಏನ್ರಿ? ತಾಳಿಗೆ ಏನೈತಿ ಅಂತಂದ್ರೆ 2 ಪದಕದಾವು. ಎಟ್ಟದವ್ರಿ? 2 ಪದಕದಾವು. ಮನಿ ಅಂತವದವು, ಕರಿಮನಿ ಅದಾವ, ಹೌದ್ರಿ? ಮತ್ ಹಾಡಾದ್ರು ಅಂತಾರ, ಮತ್ತೆ ಯಾರು ಏನ್ರಿ? 2 ಪದಕದಾವು, ಕರಿಮನಿ ಅದಾವು. ಮತ್ತ ಕರಿಮನಿ ಯಾಕೆ ಹಾಕಿದ್ರು? ಭಾಳ ವಿಶೇಷ ಇತ್ತು, ಹೌದ್ರಿ? ಕರಿಮನಿ ಯಾಕೆ ಹಾಕಿದ್ರು? ಮತ್ತೆ 2 ಪದಕ ಯಾಕೆ ಕೊಟ್ರು? ಅದು ಹಿಂದೆ ಏನು ತುಂಬುತ್ತಾರೆ? ಒಂದಕ್ಕೆ ಅರಿಶಿನ, ಒಂದಕ್ಕೆ ಏನು? ಯಾರೋ ತಂಬಾಕು ತುಂಬಿಟ್ಟಿನಂದ್ರು ತಕ್ಕೊಂತ ತಿನ್ನಾಕ. ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ ತುಂಬುತ್ತಾರ. ಅಂದ್ರೆ ಅವು ಸೌಭಾಗ್ಯದ ಸಂಕೇತ ಏನ್ರಿ? ಆರೋಗ್ಯದ ಸಂಕೇತ. ತಾಳಿ ಯಾಕೆ ಪಟ್ಟಿಗೆ ಕಟ್ಟ್ರ ಅಂದ್ರೆ ಹೆಸರು ತಾಳಿ. ಏನಂದ್ರಿ? ತಾಳಿ. ಯಾರಿಗೆ ಹೇಳತಕ್ಕ ತಾಳಿ ಅಂತೇಳಿ? ಗಂಡ ಏನನ್ಲಿ, ಮಾವ ಏನನ್ಲಿ, ಯಾರು ಬೇಕಾದ ಊರ್ದವ್ರು ಏನ್ ಬೇಕಾದ ಮಕ್ಕಳನ್ಲಿ ಏನನ್ಲಿ, ನೀವ್ ಎಲ್ಲಿ ತಕ್ಕ ತಾಳ್ಬೇಕು?
ಎದಿಗೆ ಬರ್ತಕ್ಕ ಕುತ್ತಿಗೆ ಬರ್ತಕ್ಕ ತಾಳ್ಬೇಕು. ಕುತ್ತಿಗೆ ಬತ್ತು ಅಂತಂದ್ರ ಏನ್ ಮಾಡ್ಬೇಕು? ಬಡಿಗೆ ತಗೊಂಡು ಎಷ್ಟು ಸುಂದರ ಹೇಳ್ಯಾರ. ತಾಳಿ ಯಾಕೆ ತಾಳ್ಬೇಕು ಅಂತ ಕೇಳಿದ್ರ ಇಡೀ ಅಂತ ಹೇಳ್ಬೇಕು. ಏನ್ರಿ? ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ. ಇದಕ್ಕೆ ಹೇಳ್ಯಾರ ಅವರು. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ ನಾರಿಯ, ಮಣವ ಜಾರಿದರ ವನವಾಸ. ಎದಕ್ಕೆ ವನವಾಸ ಬರ್ತೈತ್ರಿ? ಮನಸ್ಸು ಜಾರಿತಂದ್ರ ವನವಾಸ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಅದಕ್ಕ ಏನ್ ಬೇಕ್ರಿ? ತಾಳಿ ಅಂದ್ರ ಒಂದಿಟ್ಟು ತಾಳು. ಏನು ಬಂದ್ರು ತಾಳು. ಯಾಕ? ತಾಳಿದವನೇ ಬಹಳಾಣು. ಮುಂದ ಆ ಮಣಿಯ ಅಧಿಕಾರ ತುಮಚಕಡ ಹೈ ಸಗಳ ಲಾಕರ್ ಹಾಕಿ ಇಲ್ಲಿ ಅನ್ನೋದಿಲ್ರಿ. ಶಶಿ ಬಂದಿರ್ತಾಳೆ, ಯಾರ ಮಾತು? ಮಾವನ ಮಾತು ಕೇಳ್ತಾರ. ಅತ್ತಿ ಮಾತು ಎಲ್ಲ ಅತ್ತಿ ಕೈಯಾಗ ಇಟ್ಟಿರ್ತಿರ್ತಾರ. ಬಂದಾಗ ಅತ್ತಿ ಹೆಂಗಿರ್ತಾಳ್ರಿ? ಶಶಿಯಾಗಿ ಬಂದಾಗ ಸುಮ್ಮ ಅಗದಿ ಏನ್ ಮಾಡ್ಬೇಕು? ಎಲ್ಲ ರಿಟೈರ್ಮೆಂಟ್ ತಗೊಂಡ್ ಬೆಳಕ ಯಾವಾಗ ಕೀಲಿಟ್ ಎದುರಿಗೆ ಬತ್ತು ಮೈ ಆರ್ಡರ್ ಏನ ಆರ್ಡರ್ ಅಂತಾರ. ಹೌದ್ರಿ? ಎಷ್ಟು ಮಜಾ ಆಯ್ತಿದೆಲ್ಲ. ಬಹಳ ಮಜಾ ಆಯ್ತು. ಅದಕ್ಕೆ ಎಲ್ಲಿ ತಕ್ಕ ತಾಳದ್ರ ಎದುರಿ ಕೀಲಿ ಬರ್ತೈತಿ ಒಂದು ದಿವಸ. ಹೌದಿಲ್ಲ? ಅಲ್ಲಿ ತನಕ ತಾಳಬೇಕು ಅಂತಾರ ಅವ್ರು. ಯಾವಾಗ ಬತ್ತು ಮುಗಿತು. ಹೌದ್ರಿ? ಇದು ತಾಳು ಅಂತಂದ್ರ ಅವ್ರು. ಹೌದ್ರಿ? ಅದಕ್ಕ ಇನ್ನು ಮೂರನೇದು ಯಾವುದು ಅಂತ ಕೇಳಿದ್ರ ಯಾವ್ದ್ರಿ? ಇದು ನಾಲ್ಕನೇದು ಬಂತ. ಹೌದಲ್ರಿ? ಬಹುಶಃ ನಾನ ಮಾಡೋದು ಜ್ಞಾಪ. ನಾಲ್ಕನೇದು ಯಾವ್ದು ಅಂತಂದ್ರ ಏನ್ರಿ? ಬಳಿ. ಎಂಥವದಾವ ಬಳಿ? ಅವ ಬಂಗಾರದು ಅದಾವ. ಎಂತ ಕಲರ್ ಅದಾವ ಅಂತ ಕೇಳಿದ್ರ ನೋಡ್ರಿ, ಎತ್ತರದಾವ ಬಳಿ ಅವ, ಕಾಜಿನ ಬಳಿ ಅದಾವ. ನೋಡ್ರಿ ಎಷ್ಟು ಮಜಾ. ನೋಡ್ರಿ ಬಳಿ ಕಾಜಿನ ಬಳಿ ಅದಾವ. ಬೆಳ್ಳಿ ಅಲ್ಲ, ಬಂಗಾರದು ಅಲ್ಲ, ಹಿತ್ತಾಳಿ ಅಲ್ಲ, ಕಬ್ಬಣ ಅಲ್ಲ, ಏನೊಂದಲ್ಲ, ಪ್ಲಾಸ್ಟಿಕ್ ಅಲ್ಲ. ಈಗೆಲ್ಲ ಬಂದವು ಪ್ಲಾಸ್ಟಿಕ್. ಅವ್ರು ನಿಜವಾಗಿ ಯಾವ್ರಿ? ಬಳಿ, ಕಾಜಿನ ಬಳಿ, ಹಸಿರು ಬಳಿ. ಎಂತ ಬಳಿ ರೀ? ಹಸಿರು ಬಳಿ. ಎಲ್ಲಿ ತಕ್ಕ ಬಳಿ? ಕೈ ತುಂಬ ಹಾಕ್ತಾರ. ಹೌದಲ್ರಿ? ಅವು ಹೊಡಿತಾವ ಗೊತ್ತೈತಿ ಕರೆ ಕೈ ತುಂಬ ಹಾಕ್ತಾರ. ಯಾಕ ಅಂತ ಕೇಳಿದ್ರ ಬಹಳ ಮಜಾ ಐತಿ. ಇದನ್ನ ಕೇಳಬಹುದು. ಹೌದ್ರಿ? ಹಸಿರು ಬಳಿ ಹಾಕಿ ಹೇಳ್ತಾರ ಅವರು, ತಾಯಿ ನೀ ಏನ ಮಾಡು, ನಿನ್ನ ಕೈಯ ಒಳ್ಳೇದು ಮಾಡ್ಲಿ. ಅದು ನೆನಪಾಗಬೇಕು. ಏನ ನಾವು ಮಾಡಾಕತ್ತೇವೆ ಅನ್ಸೋದು ನೆನಪಾಗಬೇಕು. ಹೌದ್ರಿ? ನೀ ಮಾಡುವಂತ ಕಾರ್ಯ ಹೆಂಗಿರ್ಬೇಕು ಅಂತಂದ್ರ ಹಚ್ಚ ಹಸಿರು ಇರ್ಬೇಕು, ನೆಮ್ಮದಿಲೇ ಇರ್ಬೇಕು. ಹಚ್ಚ ಹಸಿರು ಅಂದ್ರೆ ಹೆಂಗಿರ್ತೈತ್ರಿ? ಶಾಂತ ಪ್ರಶಾಂತ ನೆಮ್ಮದಿ ಇರ್ತೈತಿ. ಮಾಡೋ ಕಾರ್ಯ ಅದು ಹೆಂಗಿರ್ಬೇಕು? ಬೆಂಕಿಗೆ ಉರಿ ಧಗ ಆಗಬಾರ್ದು. ಹೆಂಗಿರ್ಬೇಕು? ನೀ ಮಾಡಿದಂತ ಗಂಡನ ಮನೆ ಆಗಲಿ ತವ್ರ ಮನೆ ಹೆಸರು ಹೆಂಗ್ ತರ್ಬೇಕಂತಂದ್ರ ಶಾಂತ ಹಚ್ಚ ಹಸಿರು ಇರ್ಬೇಕಂತ. ನಾವು ಹೆಂಗ್ರಿ? ಹಚ್ಚ ಹಸಿರು. ನೀ ಮಾಡುವಂತ ಕಾರ್ಯ ಹಚ್ಚ ಹಸಿರ ತಣ್ಣಗಿರ್ಬೇಕಂತ. ಹಚ್ಚ ಹಸಿರು ಇರ್ಬೇಕು. ಮತ್ತೆ ಎಲ್ಲೆಲ್ಲಿ ನೀ ಮಾಡೋ ಕಾರ್ಯ ತಪ್ಪು ಅಂತಂದ್ರ ಹೆಂಗ ಬಳಿ ಒಡೆದು ಹೋಗ್ತಾವ ನೋಡ್ರಿ ಬಿದ್ದ ಬಳಕ. ಹಂಗ ಜೀವನ ಒಂದೊಂದು ಕಟ್ಟ ಆಗಿ ಸಂಬಂಧ ಒಡ್ಕೊಂಡು ಹೋಗ್ತೈತಿ ಅಂತೇಳಿ ಬಳಿ ಹಾಕಿದ್ರು. ಗೊತ್ತಾದ್ರಿದ? ನಿಮ್ಗೆಲ್ಲ ಗೊತ್ತೈತಿ. ನಾ ಏನ್ ಹೇಳೋದು ನಿಮ್ಗೆ ಮೊದ್ಲಿಂದ ಗೊತ್ತೈತಿ. ಎಷ್ಟಾದ್ರಿವ? ಇನ್ನು ಐದನೇದ ಕಾಲುಂಗ್ರಿ. ಹೌದ್ರಿ? ಕಾಲುಂಗ್ರ ಅಂದ್ರೆ ಬಹಳ ಐತಿ. ಹೌದ್ರಿ? ಕಾಲುಂಗ್ರ ಈ ಕೈಯಾಗ ಮಾಡಿ ಉಂಗ್ರ ಹಾಕ್ತಾರ. ಹಂಗ ಹಾಕ್ಬೇಕಾಗಿತ್ತು. ಸುತ್ತುಂಗ್ರ ಯಾಕೆ ಮಾಡಿ ಹಾಕಿದ್ರಿ? ಹೌದು, ಸುತ್ತು ಮಾಡಿ ಹಾಕ್ತಾರ. ಸುತ್ತು ಮಾಡಿ ಹಾಕ್ತಾರ. ಬೆಳ್ಳಿದ ಹಾಕಿದ್ರು.
ಬೆಳ್ಳಿದ ಯಾಕೆ ಹಾಕಿದ್ರು? ಬಂಗಾರ ಮಸ್ತ್ ಮಾಡಿ ಕೂಡ ರಗಡ್ ಬಂದಿದ್ರಲ್ಲ, ಹೌದ್ರಿ? ಬೆಳ್ಳಿದ ಯಾಕೆ ಹಾಕ್ಬೇಕಾಗಿತ್ತು? ಬಂಗಾರ ಹಾಕ್ಬೇಕಾಗಿತ್ತು. ಬೆಳ್ಳಿದ ಯಾಕೆ ಹಾಕಿದ್ರು? ಕಾಲುಂಗ್ರ ಕಾಲಿಗೆ ಯಾಕೆ ಹಾಕಿದ್ರು? ಕಿರುಬಳಿಗೆ ಹಾಕ್ಬೇಕಾಗಿತ್ತು, ಹೌದ್ರಿ? ಕಬ್ಬಟ್ಟಿಗೆ ಹಾಕ್ಬೇಕಾಗಿತ್ತು, ಹೌದಿಲ್ರಿ? ಇದನ್ನ ನಾಡಿಲ್ ಅಚ್ಚಿ ನಡೆದ್ರು. ಯಾಕಂತಂದ್ರೆ ನಾಡ್ದ ನಾನು ಮಂಗಸೂಳಿಗೆ ಪಾಪ ಅವ್ರು ಪ್ರತಿ ವರ್ಷ ಹೋಗ್ತಿದ್ರು. ಒಂದು ವರ್ಷ ನಾನು ಹೇಳಿದ್ದೇನೆ, ಅದಕ್ಕೆ ಅವತ್ತಿಂದ ಹಿಡ್ಕೊಂಡು ಎಷ್ಟು ವರ್ಷ ಆದ್ರೂ ಅವ್ರು ನಮ್ಗೆ 1 ದಿವಸ 2 ದಿವಸ ಬರಬೇಕ್ರಪ್ಪ ಅಂತಂತಾರು. ಈಗ ಮತ್ತೆ 2 ದಿವಸ ಬಿಟ್ಟಿಲ್ಲ, ಅವ್ರು ನಮ್ಗೆ ಹೆಸರು 1 ತಿಂಗಳ ಚೌಕತ್ ಬಂದಿದ್ರು, 2 ದಿವಸ ನೀವು ಬರ್ಬೇಕ್ರ ಅಂತ ಹೇಳಿ ಇವ್ರು ಹೇಳಿದಂತಾರ. ಅದಕ್ಕೆ ನಾಳೆ ಮತ್ತು ನಾಡು ನಾವು ಬಿಟ್ಟಿದೆವು. ಆ ಉಪಸ್ಥಿತಿ ಒಳಗ ನಾವು ಇಲ್ಲದಂತ ಸಮಯದೊಳಗ ಕಂಸ್ಕರವಾಡಿಯಿಂದ ಬಂದಿರತಕ್ಕಂಥ ಶರಣರು ಅವರು ಔಷಧಿ ಬದಲಾಗಲಿ, ಎಲ್ಲ ವನಸ್ಪತಿ ಬದಲಾಗಲಿ ಎಲ್ಲ ಬದ್ದಲ್ಲ ಪ್ರವಚನ ಚೆನ್ನಾಗಿ ಹೇಳ್ತಾರೆ. 2 ದಿವಸ ಅವ್ರು ಇರ್ತಾರೋ, ಮತ್ತ 2 ದಿವಸ ಆದ ಬಳಿಕ ಎಲ್ಲಿ ಬರ್ಬೇಕ್ರಿ? ಹೆಜ್ಜಿ, ಹೌದಲ್ಲ? ಹೆಜ್ಜೆ ಇಡ್ತೇನೆ, ಹೌದಿಲ್ಲ? ಹೆಜ್ಜೆ ಇಟ್ಟ ಬಳಿಕ ಕಾಲು ಏನ್ ಮಾಡ್ಬೇಕು? ಮನ್ಯಾಗ ಹೋಗುದು ಹೇಳಕತ್ತೇನೆ ಅಲ್ಲಿ, ಅಕ್ಕಿದಿಟ್ಟು ಬೆಲ್ಲ ಇಟ್ಟು ಹಿಂಗ್ ಮಾಡ್ತಾರ ನೋಡ್ರಿ, ಹಿಂಗ, ಹೌದ್ರಿ? ಕಾಲೊಂದು ಇರ್ತೈತಿ, ಕಾಲಾಗ ಹಿಂಗ್ ಮಾಡಿಬಿಡ್ತಾರ ನೋಡ್ರಿ, ಹೌದ್ರಿ? ಬಿದ್ದು ಮಡಿ ತುಂಬಾ ಅಕ್ಕಿ, ಹೌದ್ರಿ? ಮಾರ್ಗೋಸ್ ಅಂದ್ರೆ ಬಹಳ ತುಂಬೆ ಬಿಡುದು, ಹೌದ್ರಿ? ಯಾವ ದಿವಸ ಇದೆಲ್ಲ ವಿಚಾರ ಮಾಡಿದ್ರಿ? ನಾಡಿಲ್ ಅಚ್ಚಿ ನಾಡ್ದ ಯಾವ ದಿವಸ ರೀ? ಶುಕ್ರವಾರ ದಿನ ಬಹಳ ಇವಾಗ ಕಳಸಿಗಿಂದ ಬಂತಲ್ಲ ನೀವು ಆಗ್ತಿದ್ದು, ಹೌದ್ರಿ? 5 ಮುತ್ತ 4 ಮುತ್ತು ಗೊತ್ತಾಗ್ಯಾವ, ಹೌದ್ರಿ? 4 ಮುತ್ತುಗಳ ಒಂದು ಆರ್ತಿದ, ಹೌದ್ರಿ? ಇನ್ನ ಬಹಳ ಈ ತಿಂಗಳಾದ್ರೂ ನೀವು ಮುಗಿದಿಲ್ಲ, ಅಷ್ಟದಾವ ಇವೆಲ್ಲ. ಮತ್ತ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನಕ್ಕೆ ಮಂಗಲ ಮಾಡೋಣ.